ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯದಲ್ಲಿ ಇವತ್ತು ವಿಶ್ವ ಪರಿಸರ ದಿನ ಮತ್ತು ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಅರ್ಥಪೂರ್ಣವಾಗಿ ಜರುಗಿದೆ. ಪ್ರಾರಂಭದಲ್ಲಿ ವಿಶ್ವ ಪರಿಸರ ದಿನ ನಿಮಿತ್ತವಾಗಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಸೀನಿಯರ್ ಸೆಂಟ್ರಲ್ ಗವರ್ನಮೆಂಟ್ ಕೌನ್ಸಿಲ್ ಮತ್ತು ಸಿಬಿಐ ರಿಟೈರ್ನರ್ ಕೌನ್ಸಿಲ್ ಹೈಕೋರ್ಟ್ನ ಶ್ರೀ ಮೃತ್ಯುಂಜಯ ಕಣವಿ ಮತ್ತು ಸಂಸ್ಥೆಯ ಉಪಾಧ್ಯಕ್ಷರು ಆದ ಕುನಾಲ ರಾಜೀವ್ ಗೌಡ ಪಾಟೀಲ್ ಅವರ ಶುಭ ಹಸ್ತದಿಂದ ಸಸಿ ನೆಡಲಾಗಿದೆ. ಅದಾದ ಬಳಿಕ ಕಾಲೇಜಿನ ಸಭಾಭವನದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಮೊದಲಿಗೆ ಕಾಲೇಜಿನ ವಿದ್ಯಾರ್ಥಿನಿ ಭುವನೇಶ್ವರಿ ಕಳಸಣ್ಣವರ್ ವೇದಿಕೆ ಮೇಲೆ ಉಪಸ್ಥಿತರಿಗೆ ಸ್ವಾಗತ ಕೋರಿದರು. ಈ ಕಾರ್ಯಕ್ರಮದ ಅಧ್ಯಕ್ಷರಾದಂತ ಶ್ರೀ ಕುನಾಲ್ ರಾಜೀವ್ ಗೌಡ ಪಾಟೀಲ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಶ್ರೀ ಮೃತ್ಯುಂಜಯ ಬಿ ಕಣ್ವಿ, ಹಿರಿಯ ನ್ಯಾಯವಾದಿಗಳು, ಕೇಂದ್ರ ಸರ್ಕಾರ, ಇವರನ್ನು ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಮತಿ ವೀಣಾ ಕಣ್ವಿ, ನ್ಯಾಯವಾದಿಗಳು, ಇವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಈ ಕಾಲೇಜಿನ ಪ್ರಾಚಾರ್ಯರಾದಂತಹ ಶ್ರೀಮತಿ ಡಿಸಿ ಕಟ್ಟಿ ಮೇಡಮ್, ಇವರಿಗೂ ಕೂಡ ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ, ಕಾಲೇಜಿನ ಹಿರಿಯ ಉಪನ್ಯಾಸಕರಾದಂತಹ ಶ್ರೀ ಎಸ್ ಡಿ ಎಕ್ನೆ ಸರ್, ಇವರಿಗೂ ಕೂಡ ಎಲ್ಲರ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಬಳಿಕ ಕಾಲೇಜಿನ ಪ್ರಾಚಾರ್ಯರು ಆದ ಏಕಣೆ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ನಂತರ ಮುಖ್ಯ ಅತಿಥಿ ಮೃತ್ಯುಂಜಯ ಕಣವಿ ಅವರು ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಸಸಿ ನೀಡಿ ವಿದ್ಯಾರ್ಥಿಗಳ ಮುಂದಿನ ನಿಜ ಜೀವನದ ಬಗ್ಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆಮೇಲೆ ನೀವು ಆ ಗೋಲನ್ನು ಅಚೀವ್ ಮಾಡಿದ ಮೇಲೆ ನಿಮ್ಮಷ್ಟಕ್ಕೆ ನೀವೇ ಒಂದು ರಿವಾರ್ಡ್ ಕೊಟ್ಕೊಳ್ಳಿ. ಏನಪ್ಪ ರಿವಾರ್ಡ್ ಅಂತ, ಈಗ ಸಣ್ಣ ಹುಡುಗರಿಗೆ ಅದೇನೋ ಒಂದು ಅಚೀವ್ಮೆಂಟ್ ಮಾಡಿದ ತಕ್ಷಣ ಚಾಕ್ಲೇಟ್ ಕೊಡ್ತಿರಲ್ಲ, ಹಾಗೆ ಏನಿರುತ್ತೆ ಅಂದರೆ ನಿಮ್ಮಷ್ಟಕ್ಕೆ ನೀವೇ ಇವತ್ತೊಂದು ಏನೋ ಒಳ್ಳೆ ಡ್ರಾಫ್ಟ್ ಮಾಡಿದ್ರಿ, ನಿಮ್ಮಷ್ಟಕ್ಕೆ ನೀವೇ ಒಂದು ಒಳ್ಳೆ ಕೆಲಸ ತಗೊಳ್ರಿ, ಖುಷಿಯಾಗಿರಿ. ಆಮೇಲೆ ಇವತ್ತೊಂದು ಯಾವುದೋ ಒಂದು ಕೋರ್ಟಲ್ಲಿ ಎಂಟ್ರಿ ಮಾಡೋ ಸಿಗ್ತಪ್ಪ ನಿಮಗೆ, ತಗೊಳ್ರಿ, ನೀವೇ ಒಂದು ಒಳ್ಳೆ ವಾಚ್ ತಗೊಳ್ರಿ. ಅದ್ರಂತ ಹೆಮ್ಮೆನೇ ನಿಮಗೆ ಬೇರೆ ನಿಮ್ಮ ತಂದೆ ತಾಯಿ ಕೊಡಿಸಿರ್ಬೋದು, ಏನೋ ದೊಡ್ಡ ದೊಡ್ಡದು ಕೊಡಿಸಿರ್ಬೋದು, ನೀವು ದುಡ್ಡು ತಗೊಂತೀರಲ್ಲ ಅದರಂತ ಖುಷಿನೇ ಬೇರೆ. ಆಮೇಲೆ ಒಂದು ಕೇಸೇ ಗೆದ್ಬಿಟ್ರಪ್ಪ, ತಗೊಳ್ರಿ, ಒಂದು ಬೈಕ್ ತಗೊಳ್ರಿ, ಒಂದು ಗಾಡಿ ತಗೊಳ್ರಿ, ಇಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆದರೆ ನೀವು ಅಮೃತ ಇರ್ತದೆ ಅಂತ ಹೇಳ್ತಾರೆ. ಅಂತ ಅನುಭವವನ್ನು ಪುಸ್ತಕ ಓದುವ ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಒಂದು ಮಾತಿದೆ. ಯಾವಾಗ ಒಬ್ಬ ಹಿರಿಯ ವ್ಯಕ್ತಿಯ ಅನುಭವವನ್ನು ಅವರ ಮಾರ್ಗದರ್ಶನದಲ್ಲಿ ನಾವು ನಡ್ತೀವಲ್ಲ, ಆವಾಗ ನಮ್ಮ ಜೀವನ ಬಂಗಾರ ಆಗ್ತದೆ ಅಂತ ಹೇಳ್ತೀನಿ. ಯಾಕಂದರೆ ಗುರು ತೋರದೆ ದೊರೆಯದನ್ನ ಸಾರಿ ಚೆಲ್ಲಿದಂಥ ಮುಕ್ತಿ ಅಂತ ಒಂದು ಶಬ್ದ ಬರ್ತದೆ. ನಾವು ಮೋಕ್ಷವನ್ನು ಪಡ್ಕೊಳ್ಬೇಕಾದ್ರೂ ಕೂಡ ಗುರುವಿನ ಮಾರ್ಗದರ್ಶನ ಬೇಕು. ನೀವು ವೃತ್ತಿಯಲ್ಲಿ ಕೂಡ ನೀವು ಸಫಲರಾಗಬೇಕಾದ್ರೆ ನಿಮ್ಮ ಹಿರಿಯ ನ್ಯಾಯವಾದಿಗಳ ಹಿರಿಯರ ಮಾರ್ಗದರ್ಶನವನ್ನು, ಅನುಭವವನ್ನು ನೀವು ಪಡೆದುಕೊಂಡ್ರೆ ಮಾತ್ರ ಈ ವೃತ್ತಿಯಲ್ಲಿ ನೀವು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತೀನಿ. ಆ ಒಂದು ನಿಮಿತ್ತವನ್ನು ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಮಾರ್ಗದರ್ಶಕರ ನುಡಿಗಳನ್ನು ಅದಕ್ಕೆ ವೇದಿಕೆ ಮೇಲೆ ಕವಿ ಸರ್ ಅವರು ಬಂದಿದ್ದಾರೆ. ಅವರ ನುಡಿಗಳನ್ನು ತಾವೆಲ್ಲರೂ ಅತಿ ವಿಜೃಂಭಣೆಯಿಂದ ಮತ್ತು ಅತಿ ಉತ್ಸುಕತೆಯಿಂದ, ಜಾಗೃತಿಯಿಂದ ಅವರ ಮಾರ್ಗದರ್ಶಕರುಗಳನ್ನು ತಾವು ಆಲಿಸಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಈ ವೇಳೆ ಪ್ರಾಂಶುಪಾಲರು ಆದ ಡಿಸಿ ಕಟ್ಟಿ, ನ್ಯಾಯವಾದಿಗಳು ಆದ ವೀಣಾ ಕಣವಿ ಮತ್ತು ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇನ್ನು ಕೊನೆಗೆ ಉಪಸ್ಥಿತರಿಗೆ ವಿದ್ಯಾರ್ಥಿಯಾದ ಲೋಕೇಶ್ ತಳವಾರ್ ವಂದನಾರ್ಪಣೆ ಮಾಡಿದ್ರು. ವಿನಾಯಕ ಭೋಸಲೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.